ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದಿ ಚಾನೆಲ್ ಅನ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇರ್ತೇವೆ. ಕೆಲವೊಂದು ಸಲ ಈ ಹೆರಿಗೆ ಆದ ನಂತರ ಕೆಲವೊಂದು ಮಹಿಳೆಯರು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ನಮ್ಮ ವಜೈನ ಅಥವಾ ಈ ಯೋನಿ ಏನಿದೆ, ಎಲ್ಲಿಂದ ನೀವು ಈ ಲೈಂಗಿಕ ಸಂಬಂಧವನ್ನ ಮಾಡ್ತಾ ಇದ್ದೀರಾ, ಆ ಏರಿಯಾ ಏನಿದೆ ತುಂಬಾ ಲೂಸ್ ಆಗಿದೆ, ಲ್ಯಾಕ್ಸ್ ಆಗಿದೆ ಅಂತ ಅವರು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ಈ ಅವರು ಶೀನಿದಾಗ ಅಥವಾ ಕೆಮ್ಮಿದಾಗ ಈ ಒಂದೆರಡು ಡ್ರಾಪ್ಸ್ ಯೂರಿನ್ ಅಥವಾ ಈ ಮೂತ್ರ ಲೀಕ್ ಆಗ್ತಾ ಇರುತ್ತೆ. ಕೆಲವೊಬ್ಬರಿಗೆ ಈವನ್ ಈ ಮಲ ಸಹ ಲೀಕ್ ಆಗ್ತಾ ಇರುತ್ತೆ. ಇದು ಒಂದು ಪ್ರಾಬ್ಲಮ್ ಇರುತ್ತೆ. ಇನ್ನು ಕೆಲವೊಂದು ಟೈಮ್ಸ್ ಗಂಡಸರು ಅಥವಾ ಮೇಲ್ಸ್ ಹೇಳ್ತಾರೆ, ತಮ್ಮ ವೈಫಿನ ಜೊತೆ ಅವರು ಈ ಸಂಬಂಧ ಮಾಡಿದಾಗ ಅವರಿಗೆ ಈಗ ಸೆಕ್ಷುವಲ್ ಪ್ಲೆಜರ್ ಅಷ್ಟು ಸಿಗ್ತಾ ಇಲ್ಲ, ಹೇಗೆ ಮೊದಲು ಅವರಿಗೆ ಇರ್ತಿತ್ತು, ಈ ಡೆಲಿವರಿ ಆದ್ಮೇಲೆ ಆ ತರ ಸೆಕ್ಷುವಲ್ ಪ್ಲೆಜರ್ ಇರೋದಿಲ್ಲ ಅಂತ. ಸೊ ಇವೆಲ್ಲ ಇದ್ದಾಗ ಈ ಫಿಮೇಲ್ಸ್ ಈ ವಜೈನಲ್ ಟೈಟ್ನಿಂಗ್ ಅಥವಾ ಈ ಯೋನಿಯನ್ನ ಬಿಗಿಗೊಳಿಸುವ ಪ್ರಕ್ರಿಯೆ ಅದರ ಬಗ್ಗೆ ಅವರಿಗೆ ತಿಳ್ಕೊಳ್ಳೋಕೆ ಆಸಕ್ತಿ ಇರುತ್ತೆ. ಇದರ ಬಗ್ಗೆ ನನಗೆ ಕೆಲವೊಂದು ಕ್ವೆಶನ್ ಸಹ ಬಂದಿತ್ತು. ಸೊ ಆದ್ರಿಂದ ನಾನು ಇವತ್ತಿನ ವಿಡಿಯೋದಲ್ಲಿ ನಾವು ಈ ವಜೈನಲ್ ರಿಜುವಿನೇಷನ್ ಅಥವಾ ಈ ಸಡಿಲಾದಂತಹ ಯೋನಿಯನ್ನ ಟೈಟ್ ಮಾಡುವುದು ಹೇಗೆ, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಸೊ ಈ ಯೋನಿ ಏನಿದೆ, ಯೂಶುವಲಿ ಆಫ್ಟರ್ ಚೈಲ್ಡ್ ಬರ್ತ್, ಈ ಹೆರಿಗೆ ಆದ ನಂತರ ಅದು ಸ್ವಲ್ಪ ಸಡ್ಲಾಗ್ತಾ ಇರುತ್ತೆ. ಅದು ಒಂದು ಇಲಾಸ್ಟಿಕ್ ಬ್ಯಾಂಡಿನ ತರ ಇರುತ್ತೆ. ಸೊ ಆಬ್ವಿಯಸ್ಲಿ ಒಂದು ಡೆಲಿವರಿ ಆದಾಗ ಅದು ಸ್ಟ್ರೆಚ್ ಆಗತ್ತೆ. ಸೊ ಅದರಿಂದ 80 to 90% ಅದು ಒರಿಜಿನಲ್ ಸೈಜಿಗೆ ಬರುತ್ತೆ. ಬಟ್ ಎಸ್ 10% ಆಬ್ವಿಯಸ್ಲಿ ಅದು ಡೆಲಿವರಿ ಆಗಿದೆ. ಸೊ 10% ಸ್ವಲ್ಪ ಲೂಸ್ನೆಸ್ ಇರುತ್ತೆ. ಅದೇ ರೀತಿ ಏಜ್ ಆಗ್ತಾ ಹೋದ ಹಾಗೆ, ಅದೇ ರೀತಿ ಈ ಋತುಬಂಧದ ನಂತರ ನಮ್ಮ ಬಾಡಿಯಲ್ಲಿ ಈ ಹಾರ್ಮೋನಲ್ ಚೇಂಜಸ್ ಎಕ್ಸೆಟ್ರಾದಿಂದ ಅದು ಕೆಲವೊಮ್ಮೆ ಈ ತರ ಲೂಸ್ ಆಗ್ತಾ ಇರಬಹುದು. ಸೊ ಇದನ್ನ ನಾವು ಕೆಲವೊಂದು ಮೆಥಡ್ಸ್ ಇಂದ ಟೈಟ್ ಮಾಡಬಹುದು. ನಾರ್ಮಲ್ ಡೆಲಿವರಿ ಅಥವಾ ಹೆರಿಗೆ ಆಗ್ಬೇಕಾದ್ರೆ ಏನಾಗತ್ತೆ, ಈ ತರ ಯೋನಿ ಅಥವಾ ವಜೈನ ಸ್ಟ್ರೆಚ್ ಆಗತ್ತೆ. ಸೊ ಆವಾಗ ಈ ಮಗು ಇಲ್ಲಿಂದ ಹೊರಗೆ ಬರ್ತಾ ಇರುತ್ತೆ. ಸೊ ಈ ತರ ಸ್ಟ್ರೆಚ್ ಆದಾಗ ಆಬ್ವಿಯಸ್ಲಿ ಇದು ಸ್ವಲ್ಪ ಸಡ್ಲ ಆಗೋದು ಸಹಜ. ಸೊ ಅದೇ ರೀತಿ ನಮ್ಗೆ ಈ ಮಗುವಿನ ತಲೆಯನ್ನ ಹೊರಗೆ ತೆಗೆಯಲಿಕ್ಕೆ ನಾವೇನ್ ಮಾಡ್ತೇವೆ, ಕೆಲವೊಮ್ಮೆ ಎಪಿಸಿಯಾಟಮಿಯನ್ನ ಮಾಡ್ತಾ ಇರ್ತೇವೆ, ಕೆಲವೊಂದು ಕಟ್ಟನ್ನ ಮಾಡ್ತಾ ಇರ್ತೇವೆ. ಸೊ ದಟ್ ಈಸಿಲಿ ಈ ಮಗು ಇಲ್ಲಿಂದ ಹೊರಗೆ ಬರ್ಬೋದು ಅಂತ. ಸೊ ಈ ತರ ಕಟ್ ಮಾಡೋದ್ರಿಂದಲೂ ಸಹ ಕೆಲವೊಮ್ಮೆ ಏನಾಗತ್ತೆ, ಈ ಯೋನಿ ಸ್ವಲ್ಪ ಸಡ್ಲಾಗತ್ತೆ. ಬಟ್ ಡೆಫಿನೆಟ್ಲಿ ಅರೌಂಡ್ 2 to 3 months ಹೆರಿಗೆ ಆದ ನಂತರ ಅದು ಅರೌಂಡ್ 80 to 90% ಒರಿಜಿನಲ್ ಸೈಜ್ ಅಂಡ್ ಶೇಪಿಗೆ ಬರ್ತಾ ಇರುತ್ತೆ. ಈಗ ಕೆಲವೊಂದ್ಸಲ ಏನಾಗತ್ತೆ, ಈ ಗರ್ಭಕೋಶ ಡೆಲಿವರಿ ಎಕ್ಸೆಟ್ರಾ ಆದ ನಂತರ ಏನಾಗತ್ತೆ, ಇಲ್ಲಿ ಸ್ವಲ್ಪ ಲೂಸ್ ಆದಾಗ ಇಲ್ಲಿ ಮುಂದಿರುವಂತಹ ಬ್ಲಾಡರ್ ಅಥವಾ ಮೂತ್ರಕೋಶ ಏನಿದೆ ಅದು ಸ್ವಲ್ಪ ಕೆಳಗ್ ಬರ್ಬೋದು. ಆವಾಗ ನೀವು ಕೆಮ್ಮಿದಾಗ ಅಥವಾ ಸ್ನೀಸಿಂಗ್ ಶೀನ್ದಾಗ ಎಲ್ಲ ಕೆಲವೊಂದು ಸಲ ಈ ಯೂರಿನ್ ಸ್ವಲ್ಪ ಡ್ರಿಪ್ ಆಗ್ತಾ ಇರ್ಬೋದು. ಅದೇ ರೀತಿ ಹಿಂದಿರುವಂತಹ ಗುದನಾಳ ಏನಿದೆ ಅದು ಸ್ವಲ್ಪ ಲೂಸ್ ಆಗಿ ಈ ತರ ಕೆಳಗ್ ಬರ್ತಾ ಇರ್ಬೋದು. ಸೊ ಇದು ರೆಕ್ಟೋಸೀಲ್ ಅಂತ ನಾವೇನ ಹೇಳ್ತಾ ಇರ್ತೇವೆ. ಆವಾಗ ಕೆಲವೊಂದ್ಸಲ ನೀವು ಈ ತರ ಶೀನ್ದಾಗ ಎಕ್ಸೆಟ್ರಾ ಸ್ವಲ್ಪ ಮಲ ಸಹ ಪಾಸ್ ಆಗ್ತಾ ಇರಬಹುದು. ಸೊ ಯಾವ ಮೆಥಡ್ಸ್ ಇಂದ ನಾವು ಈ ಯೋನಿಯನ್ನ ಟೈಟ್ ಮಾಡಬಹುದು. ಸೊ ಕೆಲವೊಂದು ಕ್ರೀಮ್ಸ್ ಬರ್ತಾವೆ, ಕೆಲವೊಂದು ಟ್ಯಾಬ್ಲೆಟ್ಸ್ ಬರ್ತಾವೆ ಈ ವಜೈನಾ ಅನ್ನ ಅಥವಾ ಯೋನಿಯನ್ನ ಬಿಗಿಗೊಳಿಸ್ಲಿಕ್ಕೆ. ಬಟ್ ನೀವು ನೆನ್ಪಿಟ್ಕೊಳ್ಬೇಕು, ಯಾವುದೇ ಕ್ರೀಮ್ಸ್ ಅಥವಾ ಯಾವುದೇ ಗುಳಿಗೆಗಳು ಈ ಯೋನಿಯನ್ನ ಟೈಟ್ ಪಡಿಸ್ಲಿಕ್ಕೆ ಆಗೋದಿಲ್ಲ. ಪ್ರೂವನ್ ಕ್ರೀಮ್ಸ್ ಆಗ್ಲಿ ಅಥವಾ ಯಾವುದೇ ಟ್ಯಾಬ್ಲೆಟ್ ಆಗ್ಲಿ ಈ ಯೋನಿಯನ್ನ ಬಿಗಿಗೊಳಿಸುತ್ತೆ ಅಂತ ಪ್ರೂವ್ ಮಾಡಿದಂತಹ ಔಷಧಿಗಳು ಇಲ್ಲ. ಅಂಡ್ ಆನ್ ದ ಕಾಂಟ್ರರಿ, ನೀವು ಈ ತರ ಔಷಧಿಗಳನ್ನ ತೆಗೆದುಕೊಂಡ್ರೆ ಅಥವಾ ಈ ಯೋನಿಯಲ್ಲಿ ಆ ತರ ಕ್ರೀಮ್ಸ್ ಅನ್ನ ಹಾಕೊಂಡ್ರೆ ನಿಮ್ಗೆ ಸೈಡ್ ಇಫೆಕ್ಟ್ ಸಹ ಆಗ್ಬಹುದು. ಮಾರ್ಕೆಟ್ ಅಲ್ಲಿ, ಆನ್ಲೈನ್ ಅಲ್ಲಿ ಸುಮಾರಷ್ಟು ಈ ತರ ಕ್ರೀಮ್ಸ್ ಇರ್ತಾವೆ. ಅಂಡ್ ಆಲ್ಸೋ ಈ ತರ ಟ್ಯಾಬ್ಲೆಟ್ ಸಹ ಅವೈಲೇಬಲ್ ಇರ್ತಾವೆ. ನಿಮ್ಗೆ 2 ತಿಂಗಳು 3 ತಿಂಗಳು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ, ಸೊ ದಟ್ ಅದು ನಿಮ್ಮ ವಜೈನಾವನ್ನ ಟೈಟ್ ಮಾಡತ್ತೆ ಅಂತ. ನಾವು ನೋಡಿದ ಪ್ರಕಾರ ಯಾವುದೇ ಒಂದು ಗುಳಿಗೆ ಆಗ್ಲಿ ಅಥವಾ ಈ ಕ್ರೀಮ್ಸ್ ಆಗ್ಲಿ ಆ ಯೋನಿಯನ್ನ ಟೈಟ್ ಮಾಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ. 3ನೇ ಮೆಥಡ್ ಅಂತ ಹೇಳಿದ್ರೆ ಕೀಗಲ್ಸ್ ಎಕ್ಸರ್ಸೈಸ್. ಇದು ಒಂದು ಬಹಳ ಇಫೆಕ್ಟಿವ್ ವ್ಯಾಯಾಮ. ಇದು ಏನ್ ಮಾಡತ್ತೆ, ನಿಮ್ಮ ಪೆಲ್ವಿಕ್ ಮಸಲ್ಸ್ ಅನ್ನ, ಅಲ್ಲಿರುವಂತ ಸ್ನಾಯುಗಳನ್ನ ಇದು ಸ್ಟ್ರೆಂಥನ್ ಮಾಡ್ತಾ ಇರುತ್ತೆ. ಸೊ ಆ ಸ್ನಾಯುಗಳು ಸ್ಟ್ರೆಂಥನ್ ಆದಾಗ ಅದು ಆ ವಜೈನಲ್ ಏರಿಯಾ ಅಥವಾ ಆ
ಯೋನಿಯನ್ನ ಅದು ಟೈಟ್ ಮಾಡ್ತಾ ಇರುತ್ತೆ. ಇದು ನೀವು ಯಾವುದೇ ಲೇಸರ್ ಮಾಡ್ಕೊಳ್ಳಿ ಅಥವಾ ಮುಂದೆ ನೀವು ಅಲ್ಲಿ ಸರ್ಜರಿ ಮಾಡ್ಕೊಳ್ಳಿ, ಬಟ್ ಕೀಗಲ್ ಎಕ್ಸರ್ಸೈಸ್ ಬಹಳ ಹೆಲ್ಪ್ಫುಲ್ ಇರುತ್ತೆ ಈ ತರ ಯೂರಿನ್ ಲೀಕ್ ಆಗ್ತಾ ಇದ್ದಾಗ. ಸೊ ಇದು ಬಹಳ ಹೆಲ್ಪ್ಫುಲ್ ಎಕ್ಸರ್ಸೈಸ್. ಇದನ್ನ ನಾವು ಕೀಗಲ್ಸ್ ಎಕ್ಸರ್ಸೈಸ್ ಅಂತ ಹೇಳ್ತಾ ಇರ್ತೇವೆ. ಬಹಳಷ್ಟು ಕಂಡೀಷನ್ಸ್ ಅನ್ನ ಇದು ಇಂಪ್ರೂವ್ ಮಾಡ್ತಾ ಇರುತ್ತೆ. ನಿಮ್ಮ ಈ ಪೆಲ್ವಿಕ್ ಮಸಲ್ಸ್ ಅನ್ನ, ಸ್ನಾಯುಗಳನ್ನ ಟೈಟನ್ ಮಾಡ್ಲಿಕ್ಕೆ, ಸ್ಟ್ರಾಂಗ್ ಮಾಡ್ಲಿಕ್ಕೆ ಮಾಡುವಂತ ಎಕ್ಸರ್ಸೈಸ್ ಇದು. ಸೊ ನೀವು ನಿಮ್ಮ ಈ ಪೆಲ್ವಿಕ್ ಫ್ಲೋರ್ ಅನ್ನ ಈ ತರ ಮೇಲೆತ್ತಿ ಈ ತರ ಈ ಬಟಕ್ಸ್ ಅನ್ನ ನೀವು ಕಾಂಟ್ರಾಕ್ಟ್ ಮಾಡ್ಬೇಕಾಗತ್ತೆ. ಸೊ ನೀವು ಎವ್ರಿ ಡೇ ಇದನ್ನ ಅರೌಂಡ್ 2 times ಅಥವಾ 3 times ಮಾಡಿದ್ರೆ ಇದು ಡೆಫಿನೆಟ್ಲಿ ನಿಮ್ಮ ಈ ಪೆಲ್ವಿಕ್ ಮಸಲ್ಸ್ ಅನ್ನ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಈ ಯೂರಿನ್ ಲೀಕೇಜ್ ಅನ್ನ ಸಹ ಕಡಿಮೆ ಮಾಡ್ಲಿಕ್ಕೆ ಈ ತರದ ಎಕ್ಸರ್ಸೈಸ್ ಹೆಲ್ಪ್ ಮಾಡ್ತಾ ಇರ್ತವೆ. ನೆಕ್ಸ್ಟ್ ಮೆಥಡ್ ಅಂದ್ರೆ ಲೇಸರ್. ಇದನ್ನ ಲೇಸರ್ ವಜೈನಲ್ ಟೈಟ್ನಿಂಗ್ ಅಂತ ಹೇಳ್ತಾ ಇರ್ತಾರೆ. ಇದನ್ನ ನೀವು ಹಾಸ್ಪಿಟಲ್ ಅಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಮನೆಯಲ್ಲಿ ಈ ಪ್ರೊಸೀಜರ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾವ ಡಾಕ್ಟರ್ ಇದನ್ನ ಮಾಡ್ತಾರೆ? ನಿಮ್ಮ ಪ್ರಸೂತಿ ತಜ್ಞರು, ಗೈನಕಾಲಜಿಸ್ಟ್ ಇರಬಹುದು ಅಥವಾ ಪ್ಲಾಸ್ಟಿಕ್ ಸರ್ಜನ್ಸ್ ಇದನ್ನ ಮಾಡ್ತಾ ಇರ್ತಾರೆ. ಈ ಪ್ರೊಸೀಜರ್ ಮಾಡ್ಕೊಳ್ಳಿಕ್ಕೆ ನೀವು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಬೇಕು, ಅಲ್ಲೇ ಉಳಿಬೇಕು, ಅಥವಾ ನಿಮಗೆ ಆಪರೇಷನ್ ಮಾಡ್ತಾರೆ ಅಥವಾ ಅಲ್ಲಿ ನಿಮಗೆ ಸೂಚರ್ಸ್ ಅಥವಾ ಹೊಲಿಗೆ ಹಾಕ್ತಾರೆ, ಈ ತರ ಏನೂ ಇರೋದಿಲ್ಲ. ಇದು ನಾನ್ ಇನ್ವೇಸಿವ್ ಪ್ರೊಸೀಜರ್. ಇಲ್ಲಿ ಏನು ಕೊಯ್ಯೋದಾಗ್ಲಿ ಹೊಲಿಗೆ ಹಾಕೋದಾಗ್ಲಿ ಏನೂ ಇರೋದಿಲ್ಲ. ಒಂದು ಲೇಸರ್ ಅನ್ನ ಪಾಸ್ ಮಾಡಿ ಆ ಏರಿಯಾವನ್ನ ಅವರು ಟೈಟನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅಂಡ್ ಈ ಪ್ರೊಸೀಜರಿಗೆ ಅರೌಂಡ್ 15 to 20 minutes ಬೇಕಾಗ್ತಾ ಇರುತ್ತೆ. ಎಷ್ಟು ನಿಮ್ಮ ವಜೈನ ಎಷ್ಟು ಲ್ಯಾಕ್ಸ್ ಆಗಿದೆ, ಎಷ್ಟು ಸಡ್ಲಾಗಿದೆ, ಅದರ ಮೇಲೆ ನಿಮ್ಗೆ ಎಷ್ಟು ಸೆಷನ್ಸ್ ಬೇಕಾಗಬಹುದು ಅಂತ ನಿಮ್ಮ ಡಾಕ್ಟರ್ ಡಿಸೈಡ್ ಮಾಡ್ತಾರೆ. ಈ ಪ್ರೊಸೀಜರ್ ಮಾಡಬೇಕಾದ್ರೆ ನಿಮ್ಗೆ ಯಾವುದೇ ತರದ ನೋವು ಎಕ್ಸೆಟ್ರಾ ಆಗ್ತಾ ಇರೋದಿಲ್ಲ. ನೋವು ಆಗಬಾರ್ದು ಅಂತ ಕೆಲವೊಂದು ಕ್ರೀಮ್ಸ್ ಎಕ್ಸೆಟ್ರಾ ಅನ್ನ ನಿಮ್ಮ ಡಾಕ್ಟರ್ ಹಾಕ್ತಾ ಇರ್ತಾರೆ. ಲೇಸರ್ ವಜೈನಲ್ ಟೈಟ್ನಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಮುಂದಿನ ಪ್ರೆಗ್ನೆನ್ಸಿ, ಮುಂದಿನ ಗರ್ಭಧಾರಣೆಯಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇರೋದಿಲ್ಲ. ಯಾಕಂದ್ರೆ ಇದು ಈ ಗರ್ಭಕಂಠವನ್ನ ಎಫೆಕ್ಟ್ ಮಾಡ್ತಾ ಇರೋದಿಲ್ಲ. ಸೊ ನೀವು ಮುಂದಿನ ಪ್ರೆಗ್ನೆನ್ಸಿಯನ್ನ ನಾರ್ಮಲಿ ಪ್ಲಾನ್ ಮಾಡ್ಕೊಳ್ಬಹುದು. ಯೂಶುವಲಿ ಈ ಹೆರಿಗೆ ಆದ ಒಂದು 3 months ನಂತರ ನೀವು ಇಂಥ ಪ್ರೊಸೀಜರ್ಗೆ ಹೋದ್ರೆ ಬೆಟರ್. ಈ ಪ್ರೊಸೀಜರ್ ನಾನು ಹೇಳಿದ ಹಾಗೆ ಇದು ಒಂದು OPD ಬೇಸಿಸ್ ಅಲ್ಲಿ ಮಾಡಲಾಗುತ್ತೆ. ಸೊ ಅರೌಂಡ್ 15 to 20 minutes ಅಲ್ಲಿ ಇದು ಮುಗಿದೋಗುತ್ತೆ. ಈ ಪ್ರೊಸೀಜರ್ ಆದ ಒಂದು 3 to 4 days ನಂತರ ನೀವು ಲೈಂಗಿಕ ಸಂಬಂಧವನ್ನ ಸಹ ಮಾಡಬಹುದು. ಸೊ ಇದರ ಕಾಸ್ಟ್ ಎಷ್ಟಾಗತ್ತೆ? ಕಾಸ್ಟ್ ಅಪ್ರಾಕ್ಸಿಮೇಟ್ಲಿ ಒಂದು 16,000ದಿಂದ 20,000 ಇರಬಹುದು. ಬಟ್ ವೇರಿ ಆಗ್ತಾ ಇರುತ್ತೆ. ಯಾವ ಸಿಟಿ ಇದೆ, ನಿಮ್ಮ ಡಾಕ್ಟರಿನ ಎಕ್ಸ್ಪೀರಿಯನ್ಸ್, ನಿಮ್ಗೆ ಬೇರೆ ಏನ್ ಕಂಡೀಷನ್ಸ್ ಇದೆ, ಸೊ ಇದೆಲ್ಲದರ ಮೇಲೆ ಇದರ ಚಾರ್ಜಸ್ ವೇರಿ ಆಗ್ತಾ ಇರ್ತವೆ. ಬಟ್ ಇದು ಒಂದು ಸೇಫ್ ಪ್ರೊಸೀಜರ್. ಬಹಳ ಕಡಿಮೆ ಸೈಡ್ ಎಫೆಕ್ಟ್ ಇರ್ತವೆ. ಇದ್ರೆ ಕೆಲವೊಂದ್ಸಲ ಸ್ವಲ್ಪ ಜನರಿಗೆ ಬ್ಲೀಡಿಂಗ್ ಆಗ್ಬೋದು, ಸ್ವಲ್ಪ ಇನ್ಫೆಕ್ಷನ್ ಆಗ್ಬೋದು. ಯಾವುದನ್ನ ನಿಮ್ಮ ಡಾಕ್ಟರ್ ಈ ಆಂಟಿಬಯೋಟಿಕ್ಸ್ ಎಕ್ಸೆಟ್ರಾ ಕೊಟ್ಟು ಟ್ರೀಟ್ ಮಾಡ್ತಾರೆ. ಸೊ ಈ ಲೇಸರ್ ವಜೈನಲ್ ಟೈಟ್ನಿಂಗ್ ಅಲ್ಲಿ ಈ ವಜೈನಾ ಅಥವಾ ಯೋನಿ ಎಲ್ಲಿಂದ ನೀವು ಲೈಂಗಿಕ ಸಂಬಂಧವನ್ನ ಮಾಡ್ತಾ ಇರ್ತೀರಾ, ಅದರಲ್ಲಿ ನಾವು ಒಂದು ಲೇಸರ್ ಅನ್ನ ಪಾಸ್ ಮಾಡಿ ಅಲ್ಲಿ ಕೊಲಾಜನ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ. ಸೊ ಈಗ ಆವಾಗ ಏನಾಗುತ್ತೆ, ಇಲ್ಲಿನ ಏರಿಯಾ ಟೈಟ್ ಆಗ್ತಾ ಬರುತ್ತೆ. ಸೊ ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಲೇಸರ್ ಇರುತ್ತೆ. ಫ್ರಾಕ್ಷನಲ್ ಕಾರ್ಬನ್ ಡೈಆಕ್ಸೈಡ್ ಲೇಸರ್ ಅಂತ ಇರುತ್ತೆ. ಅದನ್ನ ನಾವು ಈ ಯೋನಿಯಲ್ಲಿ ಹಾಕಿ ಅದರ ಎಂಟೀರಿಯರ್, ಪೋಸ್ಟೀರಿಯರ್, ಲ್ಯಾಟ್ರಲ್ ವಾಲ್ ಅಲ್ಲಿ ಅದನ್ನ ಟೈಟನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೇವೆ. ಸೊ ಒಂದು ಸಲ ಇದರಲ್ಲಿ ಏನು ನೋವು ಆಗ್ತಾ ಇರೋದಿಲ್ಲ, ಕ್ರೀಮ್ಸ್ ಅನ್ನ ಹಾಕಿರ್ತಾರೆ. ನೆಕ್ಸ್ಟ್ ಪ್ರೊಸೀಜರ್ ಅಂದ್ರೆ ವಜೈನೋಪ್ಲಾಸ್ಟಿ. ವಜೈನೋಪ್ಲಾಸ್ಟಿ ಅನ್ನೋದು ಒಂದು ಸಣ್ಣ ಶಸ್ತ್ರಚಿಕಿತ್ಸೆ. ಸೊ ಈ ಶಸ್ತ್ರಚಿಕಿತ್ಸೆ ಮಾಡ್ಲಿಕ್ಕೆ ಅರೌಂಡ್ 1 ತಾಸು ಬೇಕಾಗಬಹುದು. ಇದರಲ್ಲೂ ಸಹ ನಿಮ್ಗೆ ಯಾವುದೇ ಒಂದು ಸ್ಕಾರ್ ಆಗ್ಲಿ, ಒಂದು ಮಾರ್ಕ್ ಆಗ್ಲಿ ಬರ್ತಾ ಇರೋದಿಲ್ಲ. ನಿಮ್ಮ ಡಾಕ್ಟರ್ ಅಲ್ಲಿರುವಂತಹ ಲೂಸ್ ಸ್ಕಿನ್ ಏನಿದೆ, ಲೂಸ್ ಆಗಿರುವಂತಹ ಚರ್ಮವೇನಿದೆ, ಅದನ್ನ ಅವರು ಟೈಟನ್ ಮಾಡ್ತಾರೆ ಮತ್ತು ಹೊಲಿಗೆಯನ್ನ ಹಾಕ್ತಾ ಇರ್ತಾರೆ. ಈ ಹೊಲಿಗೆ ತೆಗಿಬೇಕನ್ನೋ ಅವಶ್ಯಕತೆ ಸಹ ಇರೋದಿಲ್ಲ, ಅದು ಅಲ್ಲಿಯೇ ಕರಗಿ ಹೋಗುತ್ತೆ. ಸೊ ಈ ಆಪರೇಷನ್ ಮಾಡಬೇಕಾದ್ರೆ ನಿಮ್ಗೆ ಲೋಕಲ್ ಎನಸ್ಥಿಷಿಯಾ ಅಥವಾ ಜನರಲ್ ಎನಸ್ಥಿಷಿಯಾ ಕೊಡ್ತಾ ಇರಬಹುದು ನಿಮ್ಮ ಡಾಕ್ಟರ್. ಇದರ ಕಾಸ್ಟ್ ಎಷ್ಟಾಗತ್ತೆ? ಅಪ್ರಾಕ್ಸಿಮೇಟ್ಲಿ ಅರೌಂಡ್ 40,000 to 60,000 ಇದರ ಕಾಸ್ಟ್ ಆಗ್ಬಹುದು. ಅಂಡ್ ಡೆಲಿವರಿ ಆದ ಒಂದು 3 ರಿಂದ 6 ತಿಂಗಳ ನೀವು ವೇಟ್ ಮಾಡಬೇಕಾಗತ್ತೆ ಈ ವಜೈನೋಪ್ಲಾಸ್ಟಿಯನ್ನ ಮಾಡ್ಕೊಳ್ಬೇಕಾದ್ರೆ. ಸೊ ವಜೈನೋಪ್ಲಾಸ್ಟಿ ಅನ್ನುವಂತ ಸಣ್ಣ ಶಸ್ತ್ರಚಿಕಿತ್ಸೆಯಲ್ಲಿ ಏನ್ ಮಾಡ್ತಾರೆ, ಈ ತರ ಲೂಸ್ ಆಗಿದ್ದಂತಹ ಏನು ಸ್ಕಿನ್ ಇರುತ್ತೆ, ಚರ್ಮ ಇರುತ್ತೆ, ಅದನ್ನ ನಿಮ್ಮ ಡಾಕ್ಟರ್ ತೆಗೆದು ಇಲ್ಲಿ ಒಂದು ಡಿಸಾಲ್ವ್ ಆಗುವಂತ, ಕರಗಿ ಹೋಗುವಂತಹ ಒಂದು ಹೊಲಿಗೆಯನ್ನ ಹಾಕ್ತಾ ಇರ್ತಾರೆ. ಸೊ ದಟ್ ಈ ಏರಿಯಾ ಟೈಟನ್ ಆಗ್ತಾ ಇರುತ್ತೆ.
ಸೊ ಇವು ಕೆಲವೊಂದು ಆಪ್ಷನ್ಸ್ ನೀವು ಟ್ರೈ ಮಾಡ್ಬೋದು ಇನ್ ಕೇಸ್ ನಿಮಗೆ ಈ ಸೆಕ್ಷುವಲ್ ಕಾನ್ಫಿಡೆನ್ಸ್ ಬೇಕು, ಅಥವಾ ನಿಮಗೆ ಅನಿಸ್ತಾ ಇದೆ ನಿಮಗೆ ಸೆಕ್ಷುವಲ್ ಪ್ಲೆಜರ್ ಅಷ್ಟು ಸಿಗ್ತಾ ಇಲ್ಲ, ಅಥವಾ ನಿಮಗೆ ಈ ಯೂರಿನ್ ಏನಾದರೂ ಲೀಕ್ ಆಗ್ತಾ ಇದೆ ಎಕ್ಸೆಟ್ರಾ ಇದ್ದಾಗ ಈ ವಜೈನಲ್ ಟೈಟ್ನಿಂಗ್ ಅನ್ನ ಕನ್ಸಿಡರ್ ಮಾಡ್ಬೋದು. Thank you so much for watching the video. Please like, share and subscribe the channel. Thank you.